ಬಿಡ್ರು ಹುಲಿ ಕೊಡ್ರ ಗಾಳಿ ಆಡಕ್ ಬಿಡ್ರು ಇಂತ ಹಾರ್ಯ ಕನಂಗಿಲ್ಲ ಅಂತ ಇವ್ರ ಮನ್ಯಾಗ ಬೈತಾರಂತ ಇವ್ರ ಮನ್ಯಾಗ ಬೈತಾರಂತ ಇದು ಹಿಂದಿದಾಗ ಐತಿ ಕಿಲೋ ಐತಿ 4 ಕಿಲೋ ಬ್ಯಾಗ್ ನಂದ ಕೈಯಾಗ ವರ್ಷ ಹಿಂಗ್ ಹಿಡ್ಕೊಂಡು ಒಂದ ಕೈಲಿ ಹಿಡ್ಯಾಕ ಬರ್ಲಿ ನಂಗೆ ಕೈ ಶೇಕ್ ಆಕೈತ್ನ ಇಲ್ಲ ಬಾಯ್ ಧೈರ್ಯ ಇಲ್ಲ ಅನ್ನೋದಕ್ಕಿಂತ ನಮ್ಗೆ ಹತ್ತಾಕ ಆಗವತ್ತ ಇಂಟೀರಿಯರ್ ನೋಡಿದೀನಿ ಎಷ್ಟು ಗ್ರ್ಯಾಂಡ್ ಐತಿ ಚಲೋ ಬರತ್ತಲ್ಲ ಕಲರ್ ಹೇಳ್ಬೇಕಲ್ಲ ಒಳಗೆ ನೋಡ್ಯಾರ ನೀವ ಸರ್ಕಿತ್ಗೆ ಎಲ್ಲ ತಿಳ್ಕೊಂಡು ಬರ್ಬೇಕು ನಾ ಅಂತೇಳಿ ನಾ ಬಂದನೆ ಎದಕ್ಕೆ ಬನ್ನಿ ಇಲ್ಲಿ ಒಬ್ಬ ಜೈನ್ರಾವ್ ಅದಾನ ಅಂತೇಳಿ ಬಂದನೆ ಇವಂಗೂ ಏನೂ ಗೊತ್ತಿಲ್ರಿ ಹೋಗ್ಲಿ ನಾನ ಓದಿ ಎಲ್ಲ ಹೇಳ್ಬೇಕಂದ್ರ ಇಲ್ಲೆಲ್ಲ ಹಿಂದಿದಾಗೈತಿ ನಮ್ಗೆ ಕನ್ನಡ ಬಿಟ್ಟು ಅದು ಬರೋದಿಲ್ಲ ಹಿಂಗಾಗಿ ಏನು ಹೇಳತ್ತಿಲ್ಲ ಬ್ಯಾಕ್ಗ್ರೌಂಡ್ ವೈಸ್ದಾಗ ತಿಳ್ಕೊಂಡು ಹೇಳ್ತೀನಿ ಆಮೇಲೆ ಇಲ್ಲಿ ಹಿಂದೆ ಒಂದು ಕಾಣ್ತೈತೆ ಕಪ್ರಿ ನಿಮಗೆ ಇದೇನಂತೂ ಗೊತ್ತಿಲ್ಲ ನನಗಿದು ಇದೇನಂತೂ ಗೊತ್ತಿಲ್ಲ ಇದನ್ನೆಲ್ಲ ತಿಳ್ಕೊಂಡು ಹೇಳ್ತೀನಿ ಈಗ ಅಟ್ಟ ವಿಡಿಯೋ ಕ್ಲಿಪ್ ತೊಗೊಂಡು ಹೋಗಿ ಬ್ಯಾಕ್ಗ್ರೌಂಡ್ ವೈಸ್ ಬರ್ತೈತಿ ಬೈಯಾಕೆ ಹೋಗ್ಬೇಡ್ರಿ ಆಮೇಲೆ ನಮಸ್ಕಾರ ಎಲ್ಲರೂ ಹೆಂಗದರಿ ಎಲ್ಲಾರು ಚೆನ್ನಾಗದಾರ ಅಂತ ಅನ್ಕೊಂತ ನಾ ಇವತ್ ಬಂದೇನಿ ಒಂದು ಜೈನ್ ಟೆಂಪಲ್ ಈ ಜೈನ್ ಟೆಂಪಲ್ ವರೂರ್ದಾಗ ಬರ್ತೈತಿ ಅದು ಅಲ್ದ ಈ ಜೈನ್ ಟೆಂಪಲ್ 45 ಎಕರೆದಾಗ ಐತಿ ಮತ್ ಇನ್ನ ಸ್ಪೆಷಲ್ ಅಂದ್ರ ಭಾರತದಾಗ ಅತಿ ದೊಡ್ಡ ಏಕಶಿಲಾ ಮೂರ್ತಿ ಐತಿ ಇಲ್ಲೇ ಅದ್ ಯಾವ್ದಂತ ತಿಳ್ಕೊನ ಮತ್ತ ಅದಕ್ಕಿಂತ ಎತ್ತರವಾದಂತ ಒಂದು ಟವರ್ ಕಟ್ಟಿದಾರ ಅದು ಅಲ್ಲಿ ಏನೈತಿ ಆ ಟವರ್ ದಾಗ ಏನ್ ಮಾಡಾತಾರ ಮತ್ತ ಇದು ಏಕಶಿಲಾ ಮೂರ್ತಿ ಯಾರ್ದ ಇಲ್ಲಿ ವಿಶೇಷತೆ ಏನೈತಿ ಅಂತ ತಿಳ್ಕೊಂಡ್ ಇವತ್ತ ಈ ಜೈನ್ ಟೆಂಪಲ್ ಮೇನ್ ಹೆಸರು ಬಂದ್ಬಿಟ್ಟು ನವಗ್ರಹ ಅಂತೇಳಿ ಇಲ್ಲಿ ನವಗ್ರಹ ಅಂತ ಯಾಕೆ ಹೆಸರು ಇಟ್ರಂದ್ರ 9 ಏಕಶಿಲಾ ತೀರ್ಥಂಕರ ಮೂರ್ತಿಗಳು ಕಾಣ್ತಾವ ಅದ್ರಾಗ ಒಂದ್ ಬಿಗ್ಗೆಸ್ಟ್ ಐತಿ ಅದಕ್ ಮಾತಾಡೋಣಂತ ಆ 9 ಏಕಶಿಲಾ ಮೂರ್ತಿಗೆ 9 ಗ್ರಹಗಳನ್ನ ಸೂಚಿಸ್ತಾರ ಆ 9 ಗ್ರಹ ಯಾಕೆ ಸೂಚಿಸ್ತಾರ 9 ಎದಕ್ ಅದಾವ ಅಂದ್ರ ಇಲ್ಲಿದ ಒಂದು ನಂಬಿಕೆ ಐತಿ ನಂಬಿಕೆ ಅನ್ಬೋದು ಆಚಾರ ಅನ್ಬೋದು ಏನಂತೀರಿ ನೋಡ್ರಿ ಇಲ್ಲಿ ಯಾರಿಗಾದ್ರೂ ನವಗ್ರಹ ದೋಷ ಇದ್ರ ಜಾತಕದಾಗ ಅವ್ರು ಬಂದ ಇಲ್ಲಿ 9 ಗ್ರಹ ಅಥವಾ 9 ತೀರ್ಥಂಕರ ಆರಾಧನೆ ಮಾಡೋದ್ರಿಂದ ಆ ದೋಷ ಪರಿಹಾರ ಆಕತ್ತ ಅನ್ನೋದು ಒಂದು ನಂಬಿಕೆ ಐತಿ ಇಲ್ಲಿ 1ನೇ ಗ್ರಹ ಬಂದ್ಬಿಟ್ಟ ಸೂರ್ಯ ಗ್ರಹ ಈ ಸೂರ್ಯ ಗ್ರಹದ ಮೇಲಿರುವ ತೀರ್ಥಂಕರ ಹೆಸರು ಪದ್ಮಪ್ರಭು ಅಂತ ಮತ್ತ ಸೆಕೆಂಡ್ ಬರುವಂತದ ಗ್ರಹನ ಚಂದ್ರ ಗ್ರಹ ಈ ಚಂದ್ರ ಗ್ರಹದ ಮೇಲಿರುವಂತ ತೀರ್ಥಂಕರ ಹೆಸರು ಬಂದ್ಬಿಟ್ಟ ಚಂದ್ರಪ್ರಭು ಅಂತ ಆಮೇಲೆ ನೆಕ್ಸ್ಟ್ ಬರೋದನ್ನ ಮಂಗಳ ಗ್ರಹದ ಮೇಲಿರುವಂತ ತೀರ್ಥಂಕರ ಹೆಸರು ಬಂದ್ಬಿಟ್ಟು ಭಗವಾನ್ ವಾಸು ಪೂಜ್ಯ ಅಂತೇಳಿ ಆಮೇಲೆ ನೆಕ್ಸ್ಟ್ ಬರೋದನ್ನ ಬುಧ ಗ್ರಹ ಈ ಬುಧ ಗ್ರಹದ ಮೇಲಿರುವಂತ ತೀರ್ಥಂಕರ ಹೆಸರು ಬಂದ್ಬಿಟ್ಟ ಭಗವಾನ್ ಮಲ್ಲಿನಾಥ ಅಂತ ಹೇಳಿ ಆಮೇಲೆ ಮುಂದಿನ ಗ್ರಹಕ್ಕೆ ಹೋಗ್ಬೇಕಂದ್ರ ಅದು ಗುರು ಗ್ರಹ ಅಂತ ಈ ಗುರು ಗ್ರಹದ ಮೇಲಿರುವಂತ ತೀರ್ಥಂಕರ ಹೆಸರು ಬಂದ್ಬಿಟ್ಟ ಭಗವಾನ್ ಮಹಾವೀರ್ ಅಂತ ಅದಾದ ನಂತರ ಶುಕ್ರ ಗ್ರಹದ ಮೇಲಿರುವಂತ ತೀರ್ಥಂಕರ ಹೆಸರು ಬಂದ್ಬಿಟ್ಟ ಭಗವಾನ್ ಪುಷ್ಪದಂತ ಅಂತ ಹೇಳಿ ಶುಕ್ರ ಗ್ರಹ ಆದ್ಮೇಲೆ ಬರ್ತಕ್ಕಂಥದ್ದು ಶನಿ ಗ್ರಹ ಈ ಶನಿ ಗ್ರಹದ ಮೇಲಿರುವಂತ ತೀರ್ಥಂಕರ ಹೆಸರು ಬಂದ್ಬಿಟ್ಟು ಮುನಿಸರ್ವತ ಅಂತ ಹೇಳಿ ಅದಾದ್ಮೇಲೆ ನೆಕ್ಸ್ಟ್ ಬರೋದು ರಾಹು ಗ್ರಹದ ಮೇಲಿರುವಂತ ತೀರ್ಥಂಕರ ಹೆಸರು ಬಂದ್ಬಿಟ್ಟು ಭಗವಾನ್ ನೇಮಿನಾಥ ಅಂತ ಹೇಳಿ ಆಮೇಲೆ ಇಲ್ಲಿ ಮೇನ್ಲಿ ಬಂದ್ಬಿಟ್ಟು ಕೇತು ಗ್ರಹ ಈ ಕೇತು ಗ್ರಹನ ಯಾಕೆ ಮೇನ್ಲಿ ಅಂದಪ್ಪ ಇದ ಹೈಯೆಸ್ಟ್ ಎತ್ತರವಾಗಿರುವಂತ ತೀರ್ಥಂಕರ ಮೂರ್ತಿ ಅದು ಭಾರತದಲ್ಲಿ ಈ ತೀರ್ಥಂಕರ ಹೆಸರು ಬಂದ್ಬಿಟ್ಟು ಭಗವಾನ್ ಪಾರ್ಶ್ವನಾಥ ಅಂತೇಳಿ ಇದು ಶ್ರವಣ ಬೆಳಗೊಳದಾಗಿರುವಂತ ಗೊಮ್ಮಟೇಶ್ವರ ಮೂರ್ತಿಗಿಂತನೂ ದೊಡ್ಡದಾಗೈತಿ ಇದರ ತೂಕ ಸುಮಾರು 185 ಟನ್ ಅಂತೇಳಿ ಹೇಳ್ತಾರ ಅದ್ ಬಿಟ್ಟ ಅದರ ಎದುರುಗಡೆ ಕಾಣುವಂತದನ್ನ ಈಗ ನಿರ್ಮಾಣ ಹಂತದಾಗಿರುವಂತದ ಒಂದು ಟವರ್ ಈ ಟವರ್ ಗೆ ಏನಂತಾರ ಸುಮೇರು ಪರ್ವತ ಅಂತೇಳಿ ಇದು ಇನ್ನೂ ನಿರ್ಮಾಣ ಹಂತದಾಗ ಐತಿ ಇಲ್ಲಿ ಒಳಗ ಏನೈತಿ ಅಂತ ನೋಡಕ್ ಹೊಂಟೇವಿ ಬರ್ರಿ ಏನು ಬರೀ ಕಟ್ಟೋದ ತೋರ್ಸಾತಾರು ಇನ್ನ ಕಟ್ಟೇ ಇಲ್ಲ ಪೂರ್ತಿ ಕಟ್ಟೋದಿಲ್ಲ ಇನ್ನ ಕಟ್ಟಿದ್ದ ತೋರ್ಸಾತಾರು ಅಂತ ನೀವು ಅನ್ಬೋದ ಆದ್ರೆ ಈಗ ಅರ್ಧಂಬರ್ಧ ಕಟ್ಟಿದ್ದನ ಹೆಂಗೈತೆ ಅನ್ನೋದು ಇನ್ನೊಂದು ಬರೀ ಮ್ಯಾಲಿನ ಡಿಸೈನ್ ತೋರಿಸ್ ನೋಡಿ ಇನ್ನ ರೆಡಿ ಮಾಡತಾರ ನೋಡ್ರಿ ಏನೇನು ಮಾಡೋದು ಮಗ ಏನೋ ಡಿಫ್ರೆಂಟ್ ಐಡಿಯಾ ಐತಿ ಆಮೇಲೆ ಏನೋ ಮಷಿನರಿ ತಂದಾರ ಮಷಿನರಿ ಏನೋ ಸಮಥಿಂಗ್ ಬಿಗ್ ಅನ್ನೋರು ಏನೋ ಮಾಡ್ತಾರ ಒಟ್ಟು ಈಗ ಇಷ್ಟ ಐತಿ ಇನ್ನು ಅದು ಬಿಟ್ಟು ಇದೊಂದು ಸ್ಟ್ಯಾಚು ಐತಿ ಸ್ಟ್ಯಾಚು ಎದ್ರದ್ದು ಗೊತ್ತಿಲ್ಲ ಇಲ್ಲೇ ಕರೋ ಇಲ್ಲ ತಗೋಲ್ಲ ಮಸ್ತ್ ಆಗೈತಿ ಡೀಟೇಲ್ ಎಷ್ಟೈತಿ ನೋಡ್ರಿ ಅದು ಕ್ಯಾಮ್ರಾದಾಗ ಕಾತೈತಿ ನಿಮಗೆ
ಡೀಟೇಲ್ ಎಷ್ಟೈತೆ ನೋಡ್ರಿ. ಅಲ್ಲಿ ಒಂದು ವೀಣೆ ಹಿಡ್ಕೊಂಡಿದ್ದು, ಆಮೇಲೆ ಒಬ್ಬವ್ರು ಶಂಖ ಉದಾತಾರು, ಅದೇನು ಪುಷ್ಪಕ ವಿಮಾನ, ಆಮೇಲೆ ಏನೇನೋ ಅದಾವ ಐರಾವತ. ಇಲ್ಲ ಈ ಬಾಜು ಬಾಜು 2 ಐರಾವತ ಅದಾವ. ಒಂಥರ ಮಸ್ತ್ ಐತಿ. ಇಲ್ಲಿ ಕೆಳಗೆ ನೋಡ್ರಿ, ಇದು ಆನೆ, ಸಿಂಹ, ಮಸ್ತ್ ಐತಿ. ಹಿಂಗಾಗೈತಿ. ಇದ್ದು ಮೂರ್ತಿ ಎಷ್ಟು ಮಸ್ತ್ ಐತಿ ನೋಡ್ರಿ. ಅಮೃತ ಶಿಲೆ ಮೇ ಬಿ ಹಿಂಗೈತದ. ನೆಕ್ಸ್ಟ್ ನೋಡ್ತೇವೆ ಮ್ಯಾಲೆ ನೋಡಂದ್ರೆ ಈಗ ಇಲ್ಲೇ ನೋಡಿಲ್ಲ ಎಲ್ಲಿ ಒಂದು ನೀಟರ್ ಹಿಂಗೆ ಹಿಡ್ಕೊಂಡು ಒಂದಕ್ಕೆ ಹಿಡಿಯಕ್ಕೆ ಬರಲ್ಲ ನಂಗೆ ಕೈ ಶೇಕ್ ಆಕೈತೆ ಇಲ್ಲ ಬಾಯ್ ಹುಡ್ಗೋರ್ ತಿಳ್ಬೇಕ ನಾನದ ಅಂಜಿಕ್ ಬರಂತ ನೋಡ್ರಿ ಎಷ್ಟು ರಿಯಲಿಸ್ಟಿಕ್ ಅದಾವ. ಯಾರೋ ಅದಾರಪ್ಪ ಅನ್ನೋರ್ಗತಿನ ಅದಾವ. ಊಟದ ಬೇಡ ಏನು ಬಾದಾಗ ಏನಾರ ಆಗಿತ್ತು ನೋಡ್ರಿ, ಹಿಂಗೇನೋ ಮಾಡ್ಯಾರ ಬಿಟ್ರೆ ಬಂದೈತಿ ನೋಡ್ರಿ. ಕನ್ನಡ ಕಾಣತಿತ್ತು ಅನಿಸ್ಕೋತೀನಿ ಅಂತೀನಿ. ಹಿಂಗದು ಗೊತ್ತಿದ್ರು ಲೈಟಿಂಗ್ ಅದು ತೊಗೊಂಬರ್ತಿದ್ವು ಅಂದ್ರೆ ಹೋದ ವಿಡಿಯೋದಾಗ ಕೇಳಿದ್ ನಾನು ಪ್ರೊಫೆಷನಲ್ ಆಗಿ ಬರ್ತೈತೆ ನಿಮಗೆ. ಹಿಂಗ ಅರ್ಧಂಬರ್ಧ ಕಂಡ್ರೆ ನೀವು ಬೇಕಲ್ಲ. ಏನಿದೆ ಯಾರೋ ಮುರಿದಾರ ನೋಡ್ರಿ. ಈಗ ಹಿಂಗ ಬರೋದು ಹಿಂಗ್ ಇದು ಮಾಡ್ತೀವಿ. ಯಾರ ಸೆಕ್ಯೂರಿಟಿ ಇಡ್ಬೇಕಂತ ಯಾರನ್ನ ಸೆಕ್ಯೂರಿಟಿ ಇಡ್ಬೇಕು. ಹಿಂಗ ನೋಡ್ರಿ, ಒಂದು ಟೀಪ್ ಮುರಿದಾರದ ಮಸ್ತ್ ಇದ್ಲ ತಗೊಂಬರ್ರಿ. ಆದರೂ ಬಾಳ್ಕೆಟ್ ಇನ್ವೆಸ್ಟ್ ಮಾಡ್ಯಾರ ಈಗ ಅವ್ರು. ಅದಕ್ಕೆ ಇನ್ನು ಹಂಗೆ ಖಾಲಿ ಐತ್ಲ, ಏನಾರ ಕೆಲಸ ಯಾರೂ ಕೆಲಸ ಮಾಡತ್ತಿಲ್ಲ ಈಗ ಪ್ರೆಸೆಂಟ್. ಇಲ್ಲಿ ಯಾರೂ ಇಲ್ಲ, ಯಾರು ಹಚ್ಚೋನೂ ಇಲ್ಲ, ಪ್ರೆಸೆಂಟ್ ಯಾರೂ ಇಲ್ಲ. ಬಟ್ ಎದಕ್ಕೆ ನಿಂತೈತಿ ಇಂಥ ದೊಡ್ಡ ಭಾಳ ಖರ್ಚು ಮಾಡ್ಯಾರ್ರಿ. ಮಸ್ತ್ ಅದ ಮೂರ್ತಿಗಂತೂ ರಿಯಲಿಸ್ಟಿಕ್ ಬರಾಂತಲೇ ಯಾವ್ರ ನೋಡಿ ಅಂಜೆ ಬಿಡ್ಬೇಕು ಅವ್ನು ಹಂಗೈತಿ. ಇದು ಪೂರ ಅಂತೂ ಎಂಟಿ ಐತಿ. ಏನೋ ಮಾಡ್ಯಾರ. ಇದು ಮೇ ಬಿ ಯಾವ್ದಾರು ಮೂರ್ತಿ ಇಡ್ತಿರ್ಬೇಕು. ಹೊರಗಿಂದ ನೋಡ್ರಿ ಕಾಣ್ತೈತಿ, ಇಲ್ಲಿ ಕಾಣಂಗಿಲ್ಲ. ಅದು ಮೂರ್ತಿ ಇಡಾಕ ಮತ್ತು ಉಳ್ಕಾದೆಲ್ಲ ಎಂಟಿ ಐತಿ, ಏನು ತೋರ್ಸೋಂಥದ್ದಿಲ್ಲ. ಮತ್ತು ನೆಕ್ಸ್ಟ್ ಫ್ಲೋರು ಹೋಗಾಕ ಇದು ಸೇಮ್ ಟು ಸೇಮ್ ಹೆಂಗೈತಿ ಹಂಗೈತಿ. ನೆಕ್ಸ್ಟ್ ಫ್ಲೋರು ಮತ್ತು ಎಷ್ಟು ಮೆಟ್ಲದಾವ ಅಷ್ಟು ಹತ್ತೆ ಬಿಡು ನೀವು. ಹಾಂ ನೀವ್ಯಾವ ಏನೋ ಒಂದು ಅರ್ಧ ಮುಗಿಸ್ಕೊಂಡೆ ಈಗ. ಹಾಂ ನೀವ್ಯಾವ ನಾನು ಬಟ್ ಏನು ಮಾಡ್ಸೋಲ್ಲ ಬರ್ರಿ. ಕಾಲು ನೋಯಾತಾವು, ನನ್ನ ನೋಯಾತಾವು, ವಿನ್ಯಾನು ನೋಯಾತಾವು. ಪಾಪ ಬ್ಯಾಗ್ ಹಾಕೊಂಡು ನಾನು ಆಗಳಿಂದ ಡ್ರೋನದ್ದು 4 ಕಿಲೋ ಐತಿ. 4 ಕಿಲೋ ಬ್ಯಾಗ್ ನನ್ನ ಕೈಯಾಗ ವರ್ಷ. ನೆಕ್ಸ್ಟ್ ಇಷ್ಟ ಫ್ಲೋರ ಇಲ್ಲಿ ನೋಡ್ರಿ, ಎಲ್ಲ ಇಂಥವು ಅದಾವು ಪ್ಯಾಕ್ಡ್. ಇನ್ನೇನು ಮ್ಯಾಲೆ ಹೋಗ್ಬೇಕಂತ ಅನ್ಸಾತ ಇಲ್ಲ ನಮಗೆ. ಯಾಕಂದ್ರೆ ಇಲ್ಲೇ ಎಲ್ಲ ಏನೂ ಮಾಡಿಲ್ಲ ಇಲ್ಲೇ. ಅದಕ್ಕೆ ಮ್ಯಾಲೂ ಹೋಗಂಗಿಲ್ಲ. ಇಲ್ಲಿಂದ ಒಮ್ಮೆ ವ್ಯೂ ಇಲ್ಲಿಂದ ಒಮ್ಮೆ ನೋಡ್ರಿ ಹೆಂಗೆ ಕಾಣ್ತೈತಿ ಇದು. ಇಲ್ಲಿಂದ ರಿವರ್ಸ್ ನೋಡ್ರಿ ಹೆಂಗೆ ಕಾಣ್ತೈತಿ. ಇಲ್ಲಿಂದ ಇನ್ನೂ ಎತ್ತರ ಐತ್ರಿಪ್ಪ ಇದು, ಇನ್ನೂ ಎತ್ತರ ಐತಿ. ಹೋಗ್ಬೇಕು ನಾವು. ಈಗ ನಾವು ಹತ್ತಿದ್ದು 1% ಹತ್ತಿಲ್ಲ, ಬರೀ ಹತ್ತೋದ 2-3 ಫ್ಲೋರ್ ಹತ್ತಿಲ್ಲ. ಇನ್ನೂ ಭಾಳ ಮ್ಯಾಲೆ ಐತಿ. ಅಲ್ಲಿ ಮಠ ಹೋಗಾಕದು ನಮಗದು ಧೈರ್ಯನೂ ಇಲ್ಲ. ಧೈರ್ಯ ಇಲ್ಲ, ಕಾಲಂತೂ ಧೈರ್ಯ ಇಲ್ಲ. ಧೈರ್ಯ ಇಲ್ಲ ಅನ್ನೋದಕ್ಕಿಂತ ನಮಗೆ ಹತ್ತಾಕ ಆಗುವತ್ತ. ಈ ಮೆಟ್ಲ ಹತ್ತಾಕ ಆಗುವತ್ತ. ಇದೇ ಜಸ್ಟ್ ಒಂದು ವಿಡಿಯೋ ಇದನ್ನ ಎಂಗೇಜ್ಮೆಂಟ್ ವಿಡಿಯೋ ಆರ್ಡರ್ ಮುಗಿಸ್ಕೊಂಬಂತೇವೆ. ಅಲ್ಲಿ ಓಡಾಡೇ ಸುಸ್ತಾಗೈತೆ. ಈ ಮೆಟ್ಲ ಹತ್ತಾಕಂತೆ ಆಗುವತ್ತ. ಕರ್ನ ಇಲ್ಲಿ ಸ್ಟೇರ್ ಕೇಸ್ ಅದು ಏನೂ ಇಲ್ಲ. ಇಲ್ಲಿ ಅಪ್ರ ತೋರಿಸಲ್ಲ ನಿಮಗೆ ನೋಡ್ರಿ. ಇಲ್ಲಿ ಸ್ಟೇರ್ ಕೇಸ್ ಅದು ಏನೂ ಇಲ್ಲ. ಸಣ್ಣ ಹುಡುಗರು ಬರಬೇಡ್ರಿ ಇಲ್ಲಿ. ಆ ಹುಡುಗರದು ಆದರೂ ಏನಾರ ಹೇಳ್ಬೇಕ್ರಿ. ಅಲ್ಲಿ ವಾಚ್ಮನ್ ಅದು ಇಡಬೇಕು. ಮೇ ಬಿ ಇದ್ರೂ ಎಲ್ಲೇ ಹೋಗಿರಬೇಕು, ಯಾರಿಗೆ ಗೊತ್ತು. ಇಲ್ದಿದ್ರು ಇಲ್ಲಿ ನೋಡ್ರಿ, ಇದೆಲ್ಲ ನೋಡ್ರಿ ಇಲ್ಲಿಂದ ಬಿದ್ದರೆ ನೋಡ್ರಿ ಕೆಳಗೆ ಕಾಣತೈತಿ ನಿಮಗೆ. ಎಲ್ಲ ಕೆಳಗೆ ಗೊತ್ತಾಗಂಗಿಲ್ಲ ಏನು. ಹುಡುಗರಲ್ರಿ ಪಾಪ, ಎಲ್ಲ ಹಾಸ್ಟೆಲ್ ಹುಡುಗರು. ಅದ್ರಾಗು ಇಲ್ಲಿ ಲೋಕಲ್ ಇದ್ರೆ ಏನು ಬಿಡು ಪಾಪ ಬಡಕ್ನ ಬರ್ತಾರೆ ಮನೆಯನ್ನ ಅವ್ರು ಅನ್ನಕ್ಕೆ. ಹಾಸ್ಟೆಲ್ ಹುಡುಗರು. ನಾನು ಹಾಸ್ಟೆಲ್ಲ, ನನಗೂ ಗೊತ್ತಾಗೈತಿ ಮನೆಯನ್ನ ಅವ್ರನ್ನ ಬಿಟ್ಟು ಎಷ್ಟು ದೂರ ಇರ್ಬೇಕಂತೆ. ಅದು ಅಲ್ಲದೆ ಹೇಳಕ್ಕೆ ಕೇಳಕ್ಕೆ ಯಾರು ಇರಂಗಿಲ್ಲ. ಮನೆಯನ್ನ ಅವ್ರ ದೋಸ್ಗಳು ಭಾಳ ಅಂದ್ರೆ ದೋಸ್ಗಳು ಇರ್ತಾರೆ ಇಷ್ಟ. ಎಷ್ಟು ದಿವಸ ಅದೀಪ ನೀ ಹಾಸ್ಟೆಲ್ ಹುಡುಗ ನಾತೀವಿ, ಮನೆಯನ್ನ ಅವ್ರನ್ನ ಬಿಟ್ಟು ಎಷ್ಟು ದಿವಸ ಅದಿ ಹೇಳಿ. ದಿವ್ಸ ಅನ್ನಕಲ್ಲಿ ದಿವಸ ಹೇಳತ್ತಿಲ್ಲ ನಾನು. ವರ್ಷ ಗಂಟ್ಲೆ ಕಲ್ತೇವಲ್ಲ. ಎಷ್ಟು 7ನೇ ತಿಂದ್ರೆ ಕಲ್ತೇನ್ರಿ ನಾ. 7ನೇ ತಿಂದ ಹಾಸ್ಟೆಲ್ದಾಗ ಇದೆ. 7ನೇ ತಿಂದ ಹಾಸ್ಟೆಲ್ದಾಗ ಅದೇನ. ಹಾಸ್ಟೆಲ್ದಾಗ ಇದ್ದ ಹುಡುಗರು ಹೆಂಗೆ ಇರ್ತಾರೋ
ಊರಾಗಿದ್ದು ಹುಡುಗರು ಹೆಂಗಿರ್ತಾರೋ ಒಂದು ಸ್ವಲ್ಪ ಕಮೆಂಟ್ ಮಾಡಿರಿ. ಹಾಸ್ಟೆಲ್ದಾಗ ಇದ್ದಾರು ಕಮೆಂಟ್ ಮಾಡಿರಿ, ಊರಾಗ ಇದ್ದಾರು ಅದಕ್ಕೆ ನೀನೇ ಹೇಳೀಗ. ಹಾಸ್ಟೆಲ್ ಇದಾನೀಗ, ನಾವು ಊರಾಗ ಗಪ್ರಿ ಅಲ್ಲಿ ಹೊರಗೆ ಹೋಗಿದ್ದ ಕಂಟಿನ್ಯೂ ಮಾಡ್ತೇವೆ. ಕತ್ಲೈತಿ. ಮೀನಿಂಗ ಇಷ್ಟು ದಿನ ಅರ್ಥ ಆಗಿರ್ಲಿಲ್ಲ ನನಗೆ, ಇವಾಗ ಅರ್ಥ ಆಗೈತಿ. ಸೊ ಅದಕ್ಕೆ ಎಲ್ಲ ಮಾಡತ್ತೇವೆ. ಆದರೂ ಇದ್ರ ಅರ್ಥ ಏನಂತನೋದು ನನಗೆ ಹೇಳ್ಬೇಕು. ನೀವು ಹೇಳ್ಬೇಕದ. ನನಗೆ ಗೊತ್ತೈತಿ, ನಾ ಅದಕ್ಕೆ ಸುಮ್ಮ ಅದೇನಿ. ನಾ ಒಂದು ಸ್ವಲ್ಪ ಇದ್ರಾಗ ಬಂದೇನೀಗ. ಬಟ್ ಅದ ನೋಡ್ರಿ, ನೀವು ಹಂಗೆ ಇರ್ಬೇಕು, ಅದನ್ನ ಮಾಡ್ಬೇಕು. ಬ್ಯಾರೆದು ಬಿಟ್ಟು ಏನೂ ಉಪಯೋಗಿಲ್ಲ. ಬ್ಯಾರೆದು ಏನಾರು ಮಾಡ್ತೇನೆ ನಾನು, ಏನೂ ಇಲ್ಲ. ಯಾರನ್ನಾರು ನಂಬ್ತೇನೆ, ಹಾಂ ಅದೇನ ಅದ್ರ ಮೀನಿಂಗ್ ಏನ ತಿಳ್ಕೊರಿ, ಹಂಗೆ ಇರ್ರಿ. ಅದೊಂದು ಹೇಳುದು ನಾನು ಲಾಸ್ಟ್ ಮಟ್ಟ. ಇದು ಲಾಸ್ಟ್ ಹೊಕ್ಕೇವಿ. ಇನ್ನು ಇಂಟೀರಿಯರ್ ನೋಡಿದೀನಿ ಎಷ್ಟು ಗ್ರ್ಯಾಂಡ್ ಐತಿ. ಇವ್ ನೀವು ಅನ್ನತ್ತಿರ್ಬೋದು ಇದುವರೆಗೂ ಬರೀ ಆದ್ರೂ ಲೈಟಿಂಗ್ ಅದು ಒಂದು ಲೆವೆಲಿಗೆ ಫಸ್ಟ್ ಫ್ಲೋರ್ ಮುಗ್ದಂಗೆ ಐತಿ, ಎಲ್ಲ ಐತಿ. ಬಟ್ ಯಾರು ಇಲ್ಲ ಇಲ್ಲಿ ನೋಡ್ಕೊಳಕ್ಕೆ. ಹಿಂಗೆ ಬಿಟ್ರೆ ಆಲ್ಮೋಸ್ಟ್ ಅಲ್ಲಿ ಕೆಡ್ತಾವ್ರಿ. ನಮ್ಮ ಜನ ಚಲೋ ಇಲ್ಲ. ಕಮ್ ಬ್ಯಾಕ್ ಟು ದ ಟಾಪಿಕ್. ಏನು ಹೇಳತ್ತಿದ್ದಿಲ್ಲ, ಹಾಸ್ಟೆಲ್ ಹುಡುಗರಿಗೆ ಲೋಕಲ್, ಹಾಂ ಅಂದ್ರೆ ಅಲ್ಲೇ ಊರಾಗ ಕಲಿಯವರು, ಮನ್ಯಾನವ್ರ ಜೋಡಿ ಇದ್ದು ಕಲಿಯವರು, ಆಮೇಲೆ ಮನ್ಯಾನವ್ರನ್ನ ಬಿಟ್ಟು ಕಲಿಯವರು. ಅದು ಇದು ಹಾಸ್ಟೆಲ್ ಅಂದ್ರೆ ಮನ್ಯಾನವ್ರನ್ನ ಬಿಟ್ಟು ಕಲಿಯೋದು. ಅಲ್ಲೇ ಊರಂದ್ರೆ ಮನ್ಯಾನವ್ರ ಹಿಂಬಾಯನ ಮನ್ಯಾನವ್ರ ಜೊತೆಗೇನ ಅವ್ರ ಜೊತೆಗೇನ ಕಲಿಯೋದು. ಹಿಂಗಿರ್ತೈತಿ. ಬಟ್ ಏನು ಹೇಳ್ರಿ, ಮನ್ಯಾಗಿದ್ದಂಗೆ ಎಲ್ಲ ಕೇಳ್ತೇವೆ, ಎಲ್ಲ ಒದ್ದಾಡಿ ಕೇಳ್ತೇವೆ. ಏನು ನನಗೆ ಇದನ್ನು ಮಾಡೋಕ್ಕಾಗಂಗಿಲ್ಲ, ಇದನ್ನು ಮಾಡ್ತೀನಿ, ಇದು ನಂಗೆ ಬೇಕು, ಇದು ನಂಗೆ ಬೇಡ, ಇಂಥದ್ದೆಲ್ಲ ಏನು ಇರಂಗಿಲ್ಲ ಮನ್ಯಾಗ. ಬಟ್ ಏನಿರ್ತೈತಿ ಇದ್ರಾಗ, ಈ ಹಾಸ್ಟೆಲ್ದಾಗ ಕೇಳಕ್ಕೆ ಬರಂಗಿಲ್ಲ. ಹಾಂ, ಆದ್ರೆ ಮನ್ಯಾಗ ಹೆಂಗಿರ್ತೈತಿ, ಅವ್ವ ತೂತ್ ಮಾಡಿ ತಿನ್ಸಾತಿರ್ತಾಳು, ಬ್ಯಾಡ್ ನನಗಂದ್ರೆ ತಿನ್ಸಾತಿರ್ತಾಳು. ಹಾಂ, ಹೊರಗೆ ಆಟ ಆಡಕ್ಕೆ ಹೋಗ್ತೇವಿ. ಹೋಮ್ವರ್ಕ್ ಮಾಡಲಿಲ್ಲ ಅಂದ್ರೆ ಮನ್ಯಾಗ ಬಡಿತಾರು. ಹಾಸ್ಟೆಲ್ದಾಗ ಬಡಿತಾರೆ. ನಿಮ್ಮನ್ನ ಯಾಕೆ ಬಡಿತಾರೆ ಹೇಳು? ಮನ್ಯಾಗ ಹೋಮ್ವರ್ಕ್ ಮಾಡಲಿಲ್ಲ ಅಂದ್ರೆ ತಂದೆ ತಾಯಿಗಳು ಭಾಳ ಬಡಿತಾರೆ. ಹಾಸ್ಟೆಲ್ದಾಗ ಅಷ್ಟು ಕೇರ್ ತಗೋದಿಲ್ಲ. ಕೇರ್ ತಗೊಂಡ್ರು ಇದು ತಪ್ಪಿದೆ. ಹಾಸ್ಟೆಲ್ದಾಗೂ ಕೇರ್ ತಗೋಂಗಿಲ್ಲ, ಮನ್ಯಾಗ ಏನ ಕೇರ್ ತಗೋತಾರೆ. ನಿಮ್ಗೆ ಏನು ಅನಿಸ್ಬಿಟ್ಟಿರ್ತೈತೆ ಅದು, ಮನ್ಯಾಗ ಇದ್ದಿದ್ದ ಸೇಮ್ ಹಂಗೆ ಫೀಲ್ ಬಂದಿರ್ತೈತೆ ನಮ್ಗೆ. ಏನದು, ನಮ್ಮವ್ವ ನಾನು ಕೇರ ಮಾಡಲ್ಲ, ನಮ್ಮಪ್ಪ ನಾನು ಕೇರ ಮಾಡಲ್ಲ. ಯಾಕಂದ್ರೆ ನೀವು ಹಾಸ್ಟೆಲ್ ಇರಂಗಿಲ್ಲ, ದೂರ ಇರಂಗಿಲ್ಲ. ಈಗ ನಾ ಹೋಗಂದ್ರೆ ಹೋಗ್ತೇನೆ ಬಿಡ. ಅಂದ್ರೆ ನಮ್ಗೆ ಅಷ್ಟೆಲ್ಲ ಇದಿರ್ತೈತಿ, ಮುಂದೆ ನಾವ ನೋಡ್ಕೊಟ್ಟೆಲ್ಲ ಇದಿರ್ತೈತಿ. ಹಿಂಗೆ ಬೇಕಾದ್ರೆ ಅದನ್ನು ಮೀರಿ ಏನಾರು ಕೇಳ್ಬೇಕನ್ನಿಸ್ತು ಹಾಸ್ಟೆಲ್ ಹುಡುಗರ್ನ, ಇವ್ರನ್ನ ಕೇರಿ ಇರ್ಲಿ. ಹಾಸ್ಟೆಲ್ ಹೆಂಗ ಅನಿಸ್ತೈತಿ? ಚಲೋ ಅನಿಸ್ತೈತಿ. ಊರ್ ಚಲೋ ಅನಿಸ್ತೈತಿ. ಹಾಂ, ಹಾಸ್ಟೆಲ್ ಚಲೋ ಅನಿಸ್ತೈತೆ, ಊರ್ ಚಲೋ ಅನಿಸ್ತೈತಿ. ಊರ್ ಚಲೋ ಅನಿಸ್ತೈತಲ್ಲ, ಇವ್ರೆಲ್ಲ ನಮ್ಮ ಕಡೆದಾರ ನೋಡಿ. ಅದೇ ಮತ್ತೆ ಊರ ಚಲೋ ಅನಿಸ್ತೈತಿ. ಹಾಸ್ಟೆಲ್ ರೀ, ಹಾಸ್ಟೆಲ್ ನನಗೂ ಬೇಡ, ನಾ ಕಲ್ತೇನೆ ಅಷ್ಟ. ಹಾಸ್ಟೆಲ್ ನನಗೂ ಬೇಡ. ಏನೇ ಹೇಳ್ರಿ, ನಮ್ಮ ಊರು ನಮ್ಗೆ ಚಂದ ಬರ್ತೈತವ್ರಿ. ಮುಗ್ದೈತಿ ಲಾಗ. ಇವ್ರ ಕಡೆ ಏನಾರು ಹೇಳಿಸ್ತೇವೆ ಈಗ, ಅದು ಮಾಡಿಬಿಡ್ರಿ ಕರ್ನ. ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಾಂ, ಸಾಕು. ಕೆಟ್ಟೋನಿ. ಸಾಕು. ಥ್ಯಾಂಕ್ ಯು. ಇದೇನು ಕಾಣತೈತಿ, ಅದ್ರ ಮೇಲಿಂದ 1ನೇ ಫ್ಲೋರ್. ಇದು 1ನೇ ಫ್ಲೋರ್ ಅಟ್ಟ ಇಲ್ರಿ. ಇಷ್ಟು ಹೋಗ್ಯಾವ ನಾವು, ಇಷ್ಟಕ್ಕೆ ಅಷ್ಟೆಲ್ಲ ಕಂಡೈತಿ. ಇನ್ನೂ ಇಷ್ಟು ಎತ್ತರ ಐತಿದ್ದು. ಆಮೇಲೆ ಇಲ್ಲಿ ಒಂದು ಪದ್ಮಾವತಿ ಟೆಂಪಲ್ ಐತಿ. ಈ ಟೆಂಪಲ್ಕ ಒಳಗೆ ಎಲ್ಲಾರ್ಗು ಬಿಡ್ತಾರ ಇಲ್ಲ ಗೊತ್ತಿಲ್ಲ, ಆದ್ರೆ ನಾವು ಹೋಗಿದ್ದು. ಇಲ್ಲಿ ನೋಡ್ರಿ ಎಷ್ಟ್ ಚಂದ ಚಿತ್ರ ಅದು ಬಿಡಿಸಿದಾರ. ಒಂದೊಂದ್ ಚಿತ್ರಕ್ಕೂ ಒಂದೊಂದ್ ಏನೋ ಇರ್ಬೋದು, ನಾವ್ ಅಷ್ಟ್ ಸಮೀಪ ಹೋಗಿ ನೋಡಿಲ್ಲ ಅದನ್ನ. ಆಮೇಲೆ ಒಳಗ್ ನೋಡಂತ್ರ ಬರ್ರಿ ಇವಾಗ. ಆಮೇಲೆ ನೆಕ್ಸ್ಟ್ ಇಲ್ಲಿ ಒಳಗ್ ಬಂದು, ಇಲ್ಲಿ ಒಳಗ ಮಾತಾಜಿ ಅವರು ಏನೋ ಪ್ರೇಯರ್ ಮಾಡತ್ತಿದ್ರನು, ಅದಕ್ಕೆ ನಾವು ಡಿಸ್ಟರ್ಬ್ ಮಾಡಿಲ್ಲ, ಹಂಗ ಬಂದಿವಿ. ಎಷ್ಟು ಗ್ರ್ಯಾಂಡ್ ಐತಿ ನೋಡ್ರಿ ಒಳಗೆಲ್ಲ. ಆಮೇಲೆ ಇದೇನು ಬಂಗಾರದ್ ಇರ್ಬೋದು, ಬಾಳ ಕೆಟ್ಟ ಕಾಣತಿತ್ತು ನೋಡ್ರಿ. ಎಷ್ಟ್ ಚಂದ ಐತಿ ಒಳಗ, ಎಷ್ಟು ಗ್ರ್ಯಾಂಡ್ ಮಾಡಿದಾರ. ಬಂದಾಗ ಒಮ್ಮೆ ಒಳಗ್ ಬಿಟ್ರ ನೋಡ್ರಿ, ಇದನ್ನ ಎಲ್ಲಾ ಬಂಗಾರದನ ಇರ್ಬೋದು. ಅದ ಮೇ ಬಿ, ನಂಗ ಅಷ್ಟು ಪಕ್ಕ ಗೊತ್ತಿಲ್ಲ. ಒಂದೊಂದು ಮೂರ್ತಿ ಬೇರೆ ಬೇರೆ ಇರ್ಬೇಕು. ಯಾರಾದ್ರೂ ಕೊಟ್ಟಿದ್ದು ಇದ್ದೋನು ಯಾರಿಗ್ ಗೊತ್ತು. ನಂಗೆ ಕೇಳಾಕ್ ಬರ್ಲಿಲ್ಲ ಅಲ್ಲೇ, ಯಾಕಂದ್ರ ಎಲ್ಲಾರು ಹಿಂದಿದಾಗ ಮಾತಾಡ್ತಾರ ಅಲ್ಲೇ. ನಮ್ಗ ಕನ್ನಡ ಬಿಟ್ಟು ಬೇರೆದ್ ಅರ್ಥ ಆಗಂಗಿಲ್ಲ ಅಲ್ಲ. ಸೊ ಅದಕ್ಕ ಆಮೇಲೆ ಮತ್ತೊಂದ್ ಇಲ್ಲಿ ಹೇಳ್ಬೇಕಂದ್ರ, ಎಲ್ಲಾ ತರ ಕಾಲೇಜ್ ಅದಾವ ಇಲ್ಲಿ. ಎಲ್ಲಾ ತರ ಕಾಲೇಜ್ ಅಂದ್ರ ಇಂಜಿನಿಯರಿಂಗ್, ಡಿಗ್ರಿ ಮತ್ತ ನರ್ಸಿಂಗ್, ಇಂತದೆಲ್ಲಾ ಕಾಲೇಜ್ ಅದಾವು. ಆಮೇಲೆ ಹಾಸ್ಟೆಲ್ ಅದಾವ ಅವ್ರಿಗೆ. ಅದ್ ಬಿಟ್ಟ ಪ್ರೈಮರಿ ಹಾಸ್ಟೆಲ್ ಐತಿ, ಪ್ರೈಮರಿ ಸ್ಕೂಲ್ ಐತಿ. ಆಮೇಲೆ ಹೈಸ್ಕೂಲ್ ಐತಿ, ಹೈಸ್ಕೂಲ್ ಹುಡುಗರಿಗೆ ಹಾಸ್ಟೆಲ್ ಐತಿ. ಅದಾದ್ಮೇಲೆ ಇಲ್ಲಿ ಪ್ರವಾಸಿಗರ ಅಂತೇಳೇನ ರೂಮ್ ಅದಾವ.
ಅದು ಒಂದೆರಡ ಅಲ್ರಿಪ್ಪ 50 ರೂಮ್ ಅದಾವಂತ. 50 ರೂಮ್ದಾಗೂ ಇರ್ಬೋದ್ ನೀವ ಬಂದವ್ರೆಲ್ಲ. ಆಮೇಲೆ ಇಲ್ಲಿ ಬೆಳಗಿನ ನಾಷ್ಟಾ ಹಿಡಿದು ಊಟದ ಮಟ ಎಲ್ಲಾ ಫ್ರೀ ಇರ್ತೈತಿ. ಇದು ಯಾರೋ ಕಾಲೇಜ್ದಿಂದ ಅಥವಾ ಸ್ಕೂಲ್ದಿಂದ ಪ್ರವಾಸಕ್ ಬಂದ್ರ ಅದ್ರ ಉಪಯೋಗ ತಗೋರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತೇನಿ. ಬಾಯ್. ಐಫೋನ್ ಇದ ಇಂಜಿನಿಯರಿಂಗ್ ಕಾಲೇಜ್. ಆಮೇಲೆ ಸಿ ಬ್ಲಾಕ್ ಅಂತ ಅಂದ್ರೆ ಮೆಕ್ಯಾನಿಕಲ್ ಹುಡುಗರು ಅದು ಇದು ಅಲ್ಲ. ನರ್ಸಿಂಗ ಬ್ಯಾಕ್ ಸೈಡ್ ಇತ್ತು. ಮೆಡಿಕಲ್ ಆಮೇಲೆ ಆಯುರ್ವೇದಿಕ್ ಡ್ರೋನ್ ಶಾಟ್ದಾಗ ಎಲ್ಲ ಗೊತ್ತಾಗೈತಪ್ಪ. ಸುಮೇರು ಪರ್ವತ ಹಾ ಒಳಗೇನೈತಿ? ಒಳಗೆ ದೇವರು ಇದಾವೆ 1000 ದೇವರು. 1000 ದೇವ್ರ ಅದಾವ? ಎಲ್ಲ ಸಣ್ಣ ಸಣ್ಣ ಅದಾವನ ದೊಡ್ಡದನ ಅದಾವ? ಸಣ್ಣ ಅದಾವ್ರಿ. ಸಣ್ಣ ಅದಾವ. ಇಲ್ಲೇ ಗ್ರಹಗಳು ಅಲ್ಯಾಕ ಸೂರ್ಯಗ್ರಹ ಅಂತ ಬರ್ದಾರ ಅದಕ್ಕೆ? ಸೂರ್ಯಗ್ರಹ 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 ಎಟ್ನೇತನಿ? 7 ಸೂರ್ಯಗ್ರಹ ಅಂತಿಲ್ಲ, ಸೂರ್ಯಗ್ರಹ ಸೂರ್ಯ ಕಿರಣ ಅಲ್ವಾ?